ಹಾಯ್ ಗಾಯ್ಸ್, ನಾನು ನಿಮ್ಮ ವಸುಂಧರಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂಟ್ ವಸಂತ ಕ್ಷತ್ರಿಯ ವಿಲಾಗ್. ನನ್ನ ಚಾನಲ್ ನೇಮ್ ಬಂದು, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾನು ಕೆಂಪು ಅವಲಕ್ಕಿಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಚಿಟ್ಲಿಸ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಲಿದ ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು 4 ಈರುಳ್ಳಿ ಸಣ್ಣದಾಗಿ ಉದ್ದು ಕಟ್ ಮಾಡಿಕೊಂಡಿದ್ದೀನಿ. 4 ಟೊಮೊಟೊ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಸಾಸಿವೆ ಚಿಟ್ಲಿದೆ, ಕರಿಬೇವು ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡಿದ್ದ ನಂತರ ನಾನು ಕಡಲೆಬೇಳೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ನಾನು ಆನಿಯನ್ ಹಾಕ್ಕೊತೀನಿ. ಇದು ನೋಡಿ, ಇದೆ ಕೆಂಪು ಅವಲಕ್ಕಿ. ಇಂಗ್ಲೀಷಲ್ಲಿ ನಾವು ರೆಡ್ ಪೋವ ಅಂತಾರೆ, ಕನ್ನಡದಲ್ಲಿ ಕೆಂಪು ಅವಲಕ್ಕಿ ಅಂತಾರೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಅರ್ಧ ಬೆಂದಿದೆ ಈರುಳ್ಳಿ ಎಲ್ಲ. ಈ ಸ್ಟೇಜಲ್ಲಿ ನಾನು ಇವಾಗ ಕಟ್ ಮಾಡಿಕೊಂಡಿರೋ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕೆಂಪು ಅವಲಕ್ಕಿನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 2 ಸಲ. ನಾನು ಕೊನೆಯಲ್ಲಿ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ. ಗೊಜ್ಜು ಚೆನ್ನಾಗಿ ಬೆಂದಿದೆ. ಇವಾಗ ತೊಳೆದು ಇಟ್ಕೊಂಡಿರುವಂಥ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬಿಡಿ ಬಿಡಿಯಾಗಿದೆ ಅವಲಕ್ಕಿನ. ನಾನು ಜಾಸ್ತಿ ನೆನೆಸಿರಲಿಲ್ಲ, ವಾಶ್ ಮಾಡಿ ತೊಳೆದಿಕ್ಕಿರೋದಷ್ಟೇ. ನಾವು ನೀರು ಹಾಕಿದ್ರೆಲ್ಲ ಮಿದ್ಲು ಆಗಿಬಿಡೋದು. ನೋಡಿ, ಉಪ್ಪಿಟ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಹದವಾಗಿ. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಕೆಂಪು ಅವಲಕ್ಕಿ ಉಪ್ಪಿಟ್ಟನ್ನ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.